ಅಲ್ರಿ ನೋಡಿ, ಈ ಎಲೆಕ್ಷನ್ ಆದ್ಮೇಲೆ ಆ ಬೇಡಿಕೆ ಈ ಬೇಡಿಕೆ ಅಂತ ತುಂಬಾ ಹೋರಾಟಗಳು ನಡೀತಾ ಇರ್ತವೆ. ಸಂಘ ಸಂಸ್ಥೆಗಳಿಂದ, ಸಮಿತಿಗಳಿಂದನೋ, ಟ್ರಸ್ಟ್ಗಳಿಂದನೋ, NGO ಗಳಿಂದ, ಅದರ್ವೈಸ್ ಯಾವ್ದೋ ಒಂದು ನಡೀತಾ ಇರುತ್ತೆ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಈ ಸಂಘ ಸಂಸ್ಥೆಗಳೆಲ್ಲ ಎಲೆಕ್ಷನ್ ಬಿಫೋರ್ 1 ಮಂತ್ ಜನರಿಗೆ ಜಾಗೃತಿ ಯಾಕೆ ಮಾಡಿಸ್ತಾ ಇಲ್ಲ ಅಂತ. ನೀವು ಅವಾಗ ಜನರಿಗೆ ಜಾಗೃತಿ ಮೂಡಿಸಿ ಇಂಥ ಪಕ್ಷಗಳಿಗೆ ಓಟ್ ಹಾಕಿ ನಿಮ್ ಉದ್ಧಾರ ಆಗುತ್ತೆ ಅಂತ ಯಾಕೆ ಮಾಡ್ತಾ ಇಲ್ಲ? ಎಲ್ಲಿ ಹೋಗಿರ್ತಾವ ಅಂತ ಗೊತ್ತಾಗಲ್ಲ ನನಗೆ. ಸಂಘ ಸಂಸ್ಥೆಗಳ ಆ ಟೈಮಲ್ಲಿ ಅವರೆಲ್ಲ ಬಾಯ್ಕಾಟ್ ಮಾಡ್ಕೊಂಡ್ಬಿಟ್ಟಿರ್ತಾರ ಅನ್ಸುತ್ತೆ ನನಗೆ. ಅಬ್ಸರ್ವ್ ಮಾಡಿ ನೀವು, ಎಲೆಕ್ಷನ್ ಟೈಮಲ್ಲಿ ಯಾರು ಕೂಡ ಮತ ಜಾಗೃತಿನ ಯಾರು ಮಾಡೋದೇ ಇಲ್ಲ. ಎಲ್ಲೋ ಒಂದು ಸಂಘ ಅಥವಾ ಯಾವ್ದೋ ಒಂದು ಸಣ್ಣ ಸಮಿತಿಗಳು ಮಾಡ್ತಾ ಇರ್ತವೆ, ಇಲ್ಲಾಂದ್ರೆ ಚುನಾವಣಾ ಆಯೋಗ ಮಾಡುತ್ತೆ. ಅದು ಬಿಟ್ರೆ ಈ ಸಂಘ ಸಂಸ್ಥೆಗಳು ಪತ್ತೆನೇ ಇರೋದಿಲ್ಲ. ಯಾಕೆ ಹೀಗೆ? ಆಮೇಲೆ ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಹೋರಾಟ ಅಂತ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಬಹಳ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನಿಮ್ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಆ ಟೈಮಲ್ಲಿ ಯಾರು ಕೂಡ ಈ ತರ ಓಟ್ ಹಾಕಿ ಅಂತ ಹೇಳದೇ ಇಲ್ಲ. ಇದು ನೋಡಿ, ಅವ್ರಿಗೆ ಎಷ್ಟು ಸಾಮಾಜಿಕ ಜವಾಬ್ದಾರಿ ಇದಾನೆ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಅಲ್ವಾ? ಹೋರಾಟ ಮಾಡೋದೇ ಒಂದು ಪ್ರಮುಖ ಉದ್ದೇಶ ಅನ್ಸುತ್ತೆ ಸಂಘ ಸಂಸ್ಥೆಗಳದೆಲ್ಲ.